ಜೈ ಹಿಂದ್ ಎಲ್ಲ ನನ್ನ ಅಗ್ನಿವೀರ್ ಟೈಗರ್ಸ್ ಗಳಿಗೆ ಅಪ್ಕಮಿಂಗ್ ಸೋಲ್ಜರ್ಸ್ ಗಳಿಗೆ ಅಂತೂ ಒಂದನೇ ಸ್ಟೆಪ್ ಅನ್ನ ಕ್ಲಿಯರ್ ಮಾಡಿದ್ರಿ. ಸೊ ಎಕ್ಸಾಮ್ ಪಾಸ್ ಆಗಿಲ್ಲ, ಎಷ್ಟೋ ವಿದ್ಯಾರ್ಥಿಗಳು ಖುಷಿ ನಿಂತ್ರ ಇದ್ರಿ, ಎಷ್ಟೋ ವಿದ್ಯಾರ್ಥಿಗಳು ದುಃಖಿ ನಿಂತ್ರ ಇದ್ರಿ. ಸೊ ತಲೆ ಕೆಡ್ಸ್ಕೊಬೇಡ್ರಿ, ಒಂದ್ಸರಿ ಸೋತಿರಿಯಪ್ಪ ಅಂತಂದ್ರೆ ಸೊ ನೀವೇನು ಇವಾಗ ನಾನು ಅದ್ರ ಬಗ್ಗೆ ನಾಲೆಜ್ ಆದ್ರೂ ಬಂದಿದೆ. ಸೊ ನಾನು ಸೋತಿದ್ದೀನಿ ಅಲ್ಲ, ಸೊ ನಾನು ನೆಕ್ಸ್ಟ್ ಸ್ಟೆಪ್ ಇದಕ್ಕಿಂತ ಹೈ ಲೆವೆಲ್ ಒಂದು ವರ್ಕ್ ಅನ್ನ ಮಾಡಬಹುದು, ಒಂದು ಜಾಬ್ ಅನ್ನ ಮಾಡಬಹುದು ಅನ್ನುವಂತ ಒಂದು ಎಕ್ಸ್ಪೀರಿಯನ್ಸ್ ಕೂಡ ಆಗಿದೆ. ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ ಅಭ್ಯರ್ಥಿಗಳೇ. ಸೊ ನಿನ್ನೆ ತಾನೇ ಅಗ್ನಿವೀರ್ ರಿಸಲ್ಟ್ ಅನ್ನ ಬಿಟ್ಟಿದ್ರು. ಸೊ ನಿನ್ನೆ ರಿಸಲ್ಟ್ ಅನ್ನ ಬಿಟ್ಟಿರ್ತಕ್ಕಂಥದ್ರಲ್ಲಿ ಸೊ ನೋಡ್ಕೋಬಹುದು, ಅದರಲ್ಲಿ ಹೈಯೆಸ್ಟ್ ಸೆಲೆಕ್ಷನ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳು ಬೆಳಗಾಂ ಏರಿಯಾದಲ್ಲಿ ಲಿಸ್ಟ್ ಅನ್ನ ಜಾಸ್ತಿ ಏನಪ್ಪಾ ಅಂದ್ರೆ ಪೇಜಸ್ ಗಳು ಅಂದ್ರೆ ವಿದ್ಯಾರ್ಥಿಗಳನ್ನ ಜಾಸ್ತಿಯಾಗಿ ಎಕ್ಸಾಮ್ ನಲ್ಲಿ ಸೆಲೆಕ್ಷನ್ ಅನ್ನ ಮಾಡ್ಕೊಂಡಿದ್ರೆ. ಸೊ ಮಂಗಳೂರು ಏರಿಯಾದಲ್ಲಿ ಅದಕ್ಕಿಂತ ಕಡಿಮೆ ಮಾಡ್ಕೊಂಡಿದ್ರೆ, ಅದರ ಜೊತೆಗೆ ಬೆಂಗಳೂರು ಏರಿಯಾ ಅಭ್ಯರ್ಥಿಗಳು ಅತಿ ಕಡಿಮೆಯನ್ನ ಸೆಲೆಕ್ಷನ್ ಅನ್ನ ಮಾಡ್ಕೊಂಡಿದ್ದಾರೆ. ಸೊ ಎಷ್ಟೋ ವಿದ್ಯಾರ್ಥಿಗಳಿಗೆ ಡೌಟ್ ಏನಪ್ಪಾ ಅಂತಂದ್ರೆ, ಸರ್ ಇವಾಗ ನಾನು ಎರಡನೇ ಲಿಸ್ಟ್ ಏನಾದ್ರೂ ಬರ್ಬೋದಾ ಸರ್, ನಾನು ಅದ್ರ ಮೇಲೆನೆ ಹೋಪ್ ಇಟ್ಕೊಂಡು ಕುಂತಿದ್ದೀನಿ ಸರ್, ನಾನು 35 ಕ್ವಶನ್ ಅನ್ನ ಅಕ್ಯುರೇಟ್ ಆಗಿದ್ದೀನಿ, ಆದ್ರೂ ಕೂಡ ನಾನು ಎಕ್ಸಾಮ್ ಪಾಸ್ ಆಗಿಲ್ಲ ಸರ್, ಅದು ನನ್ ಟೆನ್ಷನ್ ಆಗ್ತಾ ಇದೆ ಸರ್. ನಮ್ಮ ಊರಲ್ಲಿ ನನ್ನ ದೋಸ್ತ್ ಸರ, ಅವನಿಗೆ ಹೆಸರು ಬರೆಯಕ್ ಬರಲ್ಲ ಸರ್, ಅವ ಎಕ್ಸಾಮ್ ಪಾಸ್ ಆಗಿದ್ದಾರ. ಸೊ ಅದು ಬಿಟ್ಬಿಡ್ರಿ, ಅದನ್ನ ಸೆಕೆಂಡರಿ, ಅದ್ ಇನ್ನೊಬ್ಬರ ಬಗ್ಗೆ ನೀವು ಹೀಯಾಳ್ಸೋದು ತಪ್ಪು. ಸೊ ನೀನ್ ಫೇಲ್ ಆಗಿದ್ಯಾ, ತಲೆ ಕೆಡ್ಸ್ಕೊಳ್ಬೇಡ, ಅದ್ರ ಬಗ್ಗೆ ತೆಗೆದಾಕ್ಬಿಡು. ಸೊ ಸೆಕೆಂಡ್ ಲಿಸ್ಟ್ ಬರ್ಬೋದಾ ಬರಲ್ಲ ಅನ್ನೋದನ್ನ ನಾನು ಕ್ಲಿಯರಿಟಿ ಇರ್ತಕ್ಕಂಥ ಮಾಹಿತಿಯನ್ನು ಕೊಡ್ತೀನಿ. ನೆಕ್ಸ್ಟ್ ಅದರ ಜೊತೆಗೆ ನೋಡ್ಕೋಬಹುದು, ಅಗ್ನಿವೀರಿಗೆ ಎಕ್ಸಾಮ್ ಅನ್ನ ಪಾಸ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ನೆಕ್ಸ್ಟ್ ನಿಮ್ಮ ಸೆಲೆಕ್ಷನ್ ಪ್ರೋಸೆಸ್ ಯಾವ ತರ ಇರ್ತದ, ನಿಮ್ ಮೆಡಿಕಲ್ ಚೆಕ್ಅಪ್ ಯಾವ ತರ ಇರ್ತದ, ಫಿಸಿಕಲ್ ಅಲ್ಲಿ ಯಾವ ತರ ಟೆಸ್ಟ್ ಗಳನ್ನ ಕಂಡಕ್ಟ್ ಮಾಡ್ತಾರೆ, ನೀವು ಪಾಸ್ ಯಾವ ತರ ಮಾಡ್ಕೊಳ್ಬೇಕು, ನೀವು ಫಿಸಿಕಲ್ ಏನೂ ಕೂಡ ಪ್ರಾಕ್ಟೀಸ್ ಮಾಡ್ತಾ ಇಲ್ಲ, ಸೊ ಊರಲ್ಲೇನೆ ಪ್ರಾಕ್ಟೀಸ್ ಮಾಡ್ತಾ ಇದ್ರಿ, ಎಲ್ಲಿ ಕೂಡ ಕೋಚಿಂಗ್ ಹೋಗಕ್ ಆಗ್ತಿಲ್ಲ ಅಂತಿರ್ತಕ್ಕಂಥ ವಿದ್ಯಾರ್ಥಿ ಕೂಡ ನಾನು ಸಜೆಷನ್ ಅನ್ನ ಕೊಡ್ತೀನಿ. ಸೊ ಪ್ರತಿಯೊಬ್ರು ಕೂಡ ಅಗ್ನಿವೀರ್ ಎಕ್ಸಾಮ್ ಪಾಸ್ ಮಾಡ್ಕೊಂಡವ್ರಾಯ್ತು, ಸೊ ಪಾಸ್ ಆಗ್ಲಾರ್ದವ್ರಾಯ್ತು, ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಅನ್ನ ತಿಳ್ಕೊಡ್ರಿ. ಈ ಸರಿ ಸಿಗ್ಲಿಲ್ಲಪ್ಪ ಅಂದ್ರೂ ಕೂಡ ನಿಮ್ಗೆ ಮುಂದಿನ ಸರಿ ಆದ್ರೂ ಕೂಡ ಒಂದು ಯೂನಿಫಾರ್ಮ್ ಇಂಡಿಯನ್ ಆರ್ಮಿ ವರ್ದಿಯನ್ನ ಹಾಕೊಳ್ಳುವಂತ ಸಮಯ ಬಂದೇ ಬರುತ್ತಾ. ಯಾವತ್ತೂ ಕೂಡ ಟೆನ್ಷನ್ ಮಾಡ್ಕೊಳಕ್ ಹೋಗ್ಬೇಡಿ ಅಭ್ಯರ್ಥಿಗಳೇ. ಸೊ ನೀವು ಏನ್ ಕಷ್ಟ ಪಡಕತ್ತಿರಲ್ಲ, ಸೊ ಇನ್ನೊಂದ್ ಚೂರು ಎಫರ್ಟ್ ಹಾಕ್ರಿ. 99% ಎಫರ್ಟ್ ಹಾಕಿದ್ರು ಕೂಡ 1% ಹಣೆ ಬರ ಅನ್ನೋದು ಇರಬೇಕು. ಸೊ ಲಕ್ ಇದ್ರೆ ಮಾತ್ರನೇ ಒಂದು ಡ್ರೀಮ್ ವರ್ದಿಯನ್ನ ಹಾಕೋಕಾಗುತ್ತಾ. ಎಷ್ಟೋ ವಿದ್ಯಾರ್ಥಿಗಳು ಹೆಚ್ಚು ಸ್ಕೋರ್ ಅನ್ನ ಮಾಡಿಬಿಟ್ಟು ಎಕ್ಸಲೆಂಟ್ ಹೊಡೆದ್ರು ಕೂಡ, ಮೆಡಿಕಲ್ ಫ್ರೆಶ್ ಆದ್ರೂ ಕೂಡ ಎಷ್ಟೋ ವಿದ್ಯಾರ್ಥಿಗಳದ್ದು ಫೈನಲ್ ಮೆರಿಟ್ ಲಿಸ್ಟ್ ನಲ್ಲಿ ಬರ್ತಿರೋದಿಲ್ಲ. ಸೊ ಅಕಸ್ಮಾತ್ ಮೆಡಿಕಲ್ ನಲ್ಲಿ ಅನ್ಫಿಟ್ ಆಗ್ತಾರೆ. ಸೊ ಅಂತ ವಿದ್ಯಾರ್ಥಿಗಳು ಸಾಕಷ್ಟು ಅವನ್ನ ನೋಡಿದ್ರೇನೆ ಸಾಕು, ಡೀಮ್ ಅವ್ನ್ ವರ್ದಿ ಹಾಕಿದ್ರೆ ಸೊ ಇವ್ ರಿಯಲ್ ಫೌಜಿನೇ ಅನ್ಬೇಕು. ಅಂತ ವಿದ್ಯಾರ್ಥಿಗಳು ಕನಸನ್ನ ಹೊತ್ಕೊಂಡಿರ್ತಾರೆ, ಅವ್ರಿಗೆ ಆಗ್ತಿರೋದಿಲ್ಲ. ಸೊ ಅದ್ರ ಬಗ್ಗೆ ಏನು ಗೊತ್ತಿರೋದಿಲ್ಲ, ಅಂತ ವಿದ್ಯಾರ್ಥಿಗಳು ಇಂಡಿಯನ್ ಆರ್ಮಿ ಸೆಲೆಕ್ಷನ್ ಆಗ್ತಿರ್ತಾರೆ. ಸೊ ಅದು ನಿಮ್ದು 1% ಲಕ್ ಆದ್ರೂ ಇರ್ಬೇಕು ಅಭ್ಯರ್ಥಿಗಳೇ. ಸೊ ನೋಡ್ಕೊಳ್ಳಿ, ಅದ್ರ ಬಗ್ಗೆ ಕೂಡ ಪ್ರತಿಯೊಂದು ಮಹಿಳಾ ಅಭ್ಯರ್ಥಿಗಳದ್ದು ಕೂಡ ಲಿಸ್ಟ್ ಅನ್ನ ಬಿಟ್ಟಿದ್ದಾರೆ. ಸೊ ಪುರುಷ ಅಭ್ಯರ್ಥಿಗಳದ್ದು ಕೂಡ ಲಿಸ್ಟ್ ಅನ್ನು ಬಿಟ್ಟಿದ್ದಾರೆ. ಆಕ್ಚುಲಿ 15 ದಿನಗಳಿಂದ ಕಾದು ರಿಸಲ್ಟ್ ಬಗ್ಗೆ ವೇಟ್ ಮಾಡ್ತಾನೆ ಇದ್ವಿ. ಓಕೆ, ಸೊ ನೀವೇನಾದ್ರೂ ಫಿಸಿಕಲ್ ಗೆ ತಯಾರಿಗಳನ್ನ ಮಾಡ್ಕೋತಾ ಇದ್ರಿಪ್ಪ ಅಂದ್ರೆ, ಸರ್ ಫಿಸಿಕಲ್ ಗೆ ರೆಡಿ ಆಗ್ಬೇಕು ಅನ್ಕೊಂಡಿದ್ರಿಪ್ಪ ಅಂದ್ರೆ, ಸೆಪ್ಟೆಂಬರ್ ಅಂದ್ರೆ ನೆಕ್ಸ್ಟ್ ಮಂತ್ ಆಗಸ್ಟ್ ಇದೆ, ಸೆಪ್ಟೆಂಬರ್ ಇನ್ನು ಕೇವಲ ನಿಮ್ಗೆ 40 ಡೇಸ್ ಮಾತ್ರ ಟೈಮಿಂಗ್ ಇದೆ. ಸೊ ನೀವೇನಾದ್ರೂ ಫಿಸಿಕಲ್ ಬ್ಯಾಚ್ ಗೆ ಮಂಗಳೂರು ಏರೋ ಅಭ್ಯರ್ಥಿಗಳದ್ದು ಆಲ್ರೆಡಿ ನಿಮ್ಗೆ ಡೇಟ್ ಕೂಡ ಫಿಕ್ಸ್ ಆಗಿದೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಬೆಳಗಾವಿ ಏರೋದವ್ರದ್ದು ಸೊ ಜನವರಿಯಲ್ಲಿ ಏನು ಅಂತಿದ್ರ. ಸೊ ನಿಮ್ದು ಮಂಗಳೂರು ಏರೋ ಮುಗಿದು 1 ತಿಂಗಳಲ್ಲಿ ನಡೆಸುವಂತ ಸಾಧ್ಯತೆ ಇರ್ತದ. ಜನವರಿ ಅಂತ ಯಾವತ್ತೂ ಕೂಡ ವೇಟ್ ಮಾಡಕ್ ಹೋಗ್ಬೇಡ್ರಿ. ಏನೋ ಹಾರ್ಡ್ ವರ್ಕ್ ಮಾಡಿ ಇಷ್ಟ ದಿನ ಕಣ್ಣಾಗಿ ಎಣ್ಣಿ ಬಿಟ್ಕೊಂಡು ಎಕ್ಸಾಮ್ ಪಾಸ್ ಮಾಡ್ಕೊಂಡ್ರಿ. ಇನ್ನು ಫಿಸಿಕಲ್ ನಲ್ಲಿ 100 ಮಾರ್ಕ್ಸ್ ಅನ್ನ ತಗೊಂಡ್ರಿಪ್ಪ ಅಂದ್ರೆ ನಿಮ್ಗೆ ಯಾರು ಕೂಡ ಟಚ್ ಮಾಡಕ್ ಆಗೋದಿಲ್ಲ ಅಭ್ಯರ್ಥಿಗಳೇ. ಫಿಸಿಕಲ್ ಅನ್ನ ಈಗಿಂತ್ರನೇ ಸ್ಟಾರ್ಟ್ ಮಾಡ್ಕೊಡ್ರಿ. ನಮ್ಮ ಸಂಸ್ಥೆ HJ ಡಿಫೆನ್ಸ್ ಅಕಾಡೆಮಿ ನಮ್ ಕೋಚಿಂಗ್ ದಲ್ಲಿ ಆಲ್ರೆಡಿ ಫಿಸಿಕಲ್ ಬ್ಯಾಚ್ ಅನ್ನ ಸ್ಟಾರ್ಟ್ ಮಾಡಿದೀವಿ. ಸೊ ಇವಾಗ ನೋಡ್ಕೊಡ್ರಿ, ಕೇವಲ 100 ವಿದ್ಯಾರ್ಥಿಗಳಿಗೆ, ನಾವು ಯಾವ್ದು ಜಾಸ್ತಿ ವಿದ್ಯಾರ್ಥಿಗಳನ್ನ ತಗೊಳ್ಳೋದಿಲ್ಲ, 100 ಮೆಂಬರ್ಸ್ ಗಳನ್ನ ಮಾತ್ರ ಒಂದು ಬ್ಯಾಚ್ ಗೆ ತಗೊಳ್ತೀವಿ. 100 ನಮ್ಮ ಹತ್ರ ರಿಸಲ್ಟ್ ಆಗ್ಬೇಕು, ಆ ತರ ಫಿಸಿಕಲ್ ಟ್ರೈನ್ ಅಪ್ ಅನ್ನ ಕೊಡ್ತಾ ಇದೀವಿ. ಫಿಸಿಕಲ್ ನಲ್ಲಿ ನಿಮ್ಗೆ ಪ್ರತಿಯೊಂದು ವಿದ್ಯಾರ್ಥಿ ಏನಾದ್ರು ರನ್ನಿಂಗ್ ಟೈಮಿಂಗ್ ಕುಂದಿರ್ತಾ ಇಲ್ಲಪ್ಪ ಅಂತಂದ್ರೆ, ಸೊ ನೆಕ್ಸ್ಟ್ ನನ್ಗೆ ಒಂದು ಪುಲ್-ಅಪ್ಸ್ ಹೊಡೆಯಕ್ ಆಗ್ತಾ ಇಲ್ಲ ಸರ್, ನನ್ನ ಚೆಸ್ಟ್ ಇಂಪ್ರೂವ್ಮೆಂಟ್ ಇಲ್ಲ ಸರ್, ನನ್ನ ಹೈಟ್ ಇಂಪ್ರೂವ್ಮೆಂಟ್ ಇಲ್ಲ ಅಂತಿರ್ತಕ್ಕಂಥ ವಿದ್ಯಾರ್ಥಿಗಳು ಈಗಲೇನೆ ಬಂದು ಜಾಯ್ನ್ ಆಗ್ಬೋದು. ಲಿಮಿಟೆಡ್ ಸೀಟ್ ಗಳು ಮಾತ್ರ ಇರ್ತಾವೆ. ಈ ಕೊಟ್ಟಿರ್ತಕ್ಕಂಥ ಕಾಂಟ್ಯಾಕ್ಟ್ ನಂಬರ್ ಗೆ ಕಾಲ್ ಮಾಡಿಬಿಟ್ಟು ಸದ್ಯದಲ್ಲೇನೆ ಅಡ್ಮಿಷನ್ ಬುಕ್ ಮಾಡ್ಕೊಳ್ರಿ. ಆ ನಂತರ ಸೀಟ್ ಫುಲ್ ಆದ ನಂತರ ನಾವು ಅಡ್ಮಿಷನ್ ಗಳನ್ನ ತಗೊಳ್ಳೋದಿಲ್ಲ ಅಭ್ಯರ್ಥಿಗಳ. ಓಕೆ, ಸೊ ಇಲ್ಲಿ ನೋಡ್ಕೊಡ್ರಿ, ಮಂಗಳೂರು ಏರೋ ಆಯ್ತು, ಅದ್ರ ಜೊತೆಗೆ ಬೆಂಗಳೂರು ಏರೋ, ಬೆಳಗಾವಿ ಏರೋದಲ್ಲಿ ಸೊ ರನ್ನಿಂಗ್ ದಲ್ಲಿ ಎಷ್ಟು ಮಾರ್ಕ್ಸ್ ಇರ್ತದ, 60 ಮಾರ್ಕ್ಸ್ ಇರ್ತದ. ಪುಲ್-ಅಪ್ಸ್ ನಲ್ಲಿ 40 ಮಾರ್ಕ್ಸ್ ಇರ್ತದ. ಸೊ ಇದು ನಮಗೆ ಕ್ಲಿಯರ್ ಆಗಿ ನಿಮಗೆ ತಿಳಿಸ್ಕೊಡ್ತೀನಿ ಆಮೇಲೆ ಅಭ್ಯರ್ಥಿಗಳೇ. ಸೊ ಪ್ರತಿಯೊಂದು ಅಭ್ಯರ್ಥಿಗಳು ಕೂಡ ನಿಮ್ಮ ರಿಸಲ್ಟ್ ಅನ್ನ ಚೆಕ್ ಮಾಡ್ಕೊಳ್ಳೋದು ಕನ್ಫ್ಯೂಷನ್ ಆಗ್ತಾ ಇದ್ರಿ, ಸರ್ ನಾನು ರಿಸಲ್ಟ್ ಚೆಕ್ ಮಾಡ್ತಾ ಇದ್ದೀನಿ ಸರ್ ಅದ್ರ ಬಗ್ಗೆ ಗೊತ್ತೇ ಇಲ್ಲ ಸರ್, ನಾನು ಯಾವ ತರ ಚೆಕ್ ಮಾಡ್ಕೊಳ್ಬೇಕು, ಅದ್ರ ಬಗ್ಗೆ ಒಂದ್ ಸ್ವಲ್ಪ ಕ್ಲಿಯರಿಟಿ ಇರ್ತಕ್ಕಂಥ ಮಾಹಿತಿಯನ್ನ ಕೊಡಿ ಸರ್. ಸೊ ನಾವು ರಿಸಲ್ಟ್ ನಲ್ಲಿ ಕನ್ಫ್ಯೂಷನ್ ಆಗ್ತಾ ಇದೀವಿ ಸರ್, ನಾವು GD ಬರ್ದಿದ್ವಿ ಸರ್, ನಮ್ದು ಟ್ರೇಡ್ಮನ್ ತೋರಿಸ್ತಾ ಇದೆ, ಅದು ತಪ್ಪು, ನೀವು ಚೆಕ್ ಮಾಡ್ತಿರ್ತಕ್ಕಂಥ ರಿಸಲ್ಟ್ ರಾಂಗ್ ಆಗಿ ಚೆಕ್ ಮಾಡ್ತಾ ಇದ್ರಿ ಅಭ್ಯರ್ಥಿಗಳು. ಸೊ ಕಂಪ್ಲೀಟ್ ಆಗಿ ಚೆಕ್ ಮಾಡ್ಕೊಡ್ರಿ, ನಾನು ಯಾವ ತರ ಅನ್ನೋದನ್ನ ನಿಮ್ಗೆ ತೋರಿಸ್ಕೊಡ್ತೀನಿ.
ಓಕೆ, ಸೊ ಬೆಳಗಾಂ AROದ ರಿಸಲ್ಟ್ ಅನ್ನ ಓಪನ್ ಮಾಡೋಣ. ಫಸ್ಟ್ ಆಫ್ ಆಲ್ ಬೆಳಗಾಂ ARO ಅಭ್ಯರ್ಥಿಗಳದ್ದು ರಿಸಲ್ಟ್ ಓಪನ್ ಮಾಡೋಣ. ಸೊ ಬೆಳಗಾಂ ARO ಅಭ್ಯರ್ಥಿ ರಿಸಲ್ಟ್ ಅನ್ನ ಓಪನ್ ಮಾಡಿ ತೋರಿಸ್ತೀನಿ ನಿಮ್ಗೆ, ಹೆಂಗ್ ಕ್ಲಿಯರಿಟಿ ಮಾಡ್ತೀನಿ ಅನ್ನೋದ್ರ. ಅದೇ ವಿದ್ಯಾರ್ಥಿಗಳು ಡೌಟ್ ನಲ್ಲಿದ್ರಿ, ಸರ್ ನಾವು ರಿಸಲ್ಟ್ ಚೆಕ್ ಮಾಡ್ತಾ ಇದೀವಿ ಸರ್, ನಮ್ದು ಕರೆಕ್ಟ್ ಆಗಿ ಓಪನ್ ಆಗ್ತಾ ಇಲ್ಲ ಸರ್, ನಾನು GD ಬರ್ದಿದ್ದೀನಿ ಸರ್, ನನ್ನ ನಂಬರ್ ಟ್ರೇಡ್ಮನ್ ದಲ್ಲಿ ತೋರಿಸ್ತಾ ಇದೆ. ಅಲ್ಲ, ನೀನ್ ಆಲ್ರೆಡಿ ಫೇಲ್ ಆಗಿದೆಯಾ ಅಂತ ತಿಳ್ಕೊಂಡ್ಬಿಡು. ಸೊ ಸುಮ್ನೆ ವಾಪಸ್ ಚೆಕ್ ಮಾಡೋದ್ರಿಂದ ಏನು ಉಪಯೋಗ ಇಲ್ಲ. ಸೊ ನೀನೇನಾದ್ರೂ GD ಬರ್ದಿದ್ಯಪ್ಪ ಅಂದ್ರೆ ನಿನ್ನ ಅಡ್ಮಿಟ್ ಕಾರ್ಡ್ ದಲ್ಲಿ, ನಿನ್ನ ಹಾಲ್ ಟಿಕೆಟ್ ದಲ್ಲಿ ಯಾವ ತರ ನಂಬರ್ ಇದೆಯಲ್ಲ, ಸೊ ಅದೇ ತರನಾಗಿ ಅಲ್ಲಿ ಓಪನ್ ಆಗ್ಬೇಕು. ಅಂದ್ರೆ ಮಾತ್ರ ನೀನ ಎಕ್ಸಾಮ್ ಪಾಸ್ ಆಗಿದೆ ಅಂತ ಅರ್ಥ. ಅಕಸ್ಮಾತ್ ಸರ್ ನಾನು GD ತೋರಿಸ್ತಾ ಇದೆ, ನಾನು ಟ್ರೇಡ್ಮನ್ ತೋರಿಸ್ತಾ ಇದೆ ಅಂತಂದ್ರೆ ಅದು ರಾಂಗು. ಸೊ ಓಕೆ, ನಿಮ್ಗೆ ಒಂದ್ಸರಿ ಕ್ಲಿಯರ್ ಮಾಹಿತಿಯನ್ನು ಕೊಡ್ತೀನಿ, ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಡ್ರಿ. ಯಾರು ಕೂಡ ಇದರಲ್ಲಿ ಡೌಟ್ ಇಟ್ಕೊಳಕ್ ಹೋಗ್ಬೇಡ್ರಿ ಇನ್ಮೇಲೆ. ಸೊ ಅರ್ಥ ಮಾಡ್ಕೊಂಡು ಕರೆಕ್ಟ್ ಆಗಿ ನಾನು ಹೇಳುವಂತ ಮಾಹಿತಿನ ಕರೆಕ್ಟ್ ಆಗಿ ತಿಳ್ಕೊಡ್ರಿ. ಪದೇ ಪದೇ ಕಾಲ್ ಮಾಡಿ ಸೊ ಇವ್ರನ್ನ ಕೇಳುವಂತ ಅವಶ್ಯಕತೆನೂ ಇಲ್ಲ. ಓಕೆ, ನಿಮ್ಮ ರಿಸಲ್ಟ್ ಅನ್ನ ನೀವೇ ಚೆಕ್ ಮಾಡ್ಕೊಳ್ಬೇಕು. ಇನ್ನೊಬ್ಬರ ಕಡೆ ಚೆಕ್ ಮಾಡುವಂತದ್ದು ಏನ್ ಅವಶ್ಯಕತೆ ಇದೆ? ನೀವು 10th ಮುಗಿಸಿಲ್ವಾ? ಸೊ ನಿಮ್ದು ಎಜುಕೇಶನ್ ಇಲ್ವಾ? ಹೇಳಿ ಅದನ್ನ ಕಂಪಲ್ಸರಿಯಾಗಿ. ಯಾಕಂದ್ರೆ ನೀವು ಅಷ್ಟು ನಾಲೆಜ್ ಇಲ್ಲಪ್ಪ ಅಂತಂದ್ರೆ ಇಂಡಿಯನ್ ಆರ್ಮಿಗೆ ಹೋಗಿ ಆದ್ರೂ ಏನ್ ಮಾಡ್ತೀರಿ ಹೇಳಿ. ಓಕೆ ವಿದ್ಯಾರ್ಥಿಗಳ ನೋಡ್ಕೊಳ್ಳಿ. ಸೊ ಫಸ್ಟ್ ಆಫ್ ಆಲ್ ಒಂದು ಇಲ್ಲಿದನ್ನೇ ತಗೊಳ್ಳೋಣ. ನಿನ್ನ ಅಡ್ಮಿಟ್ ಕಾರ್ಡ್ದಲ್ಲಿ, ಓಕೆ, ನಿನ್ನ ಅಡ್ಮಿಟ್ ಕಾರ್ಡ್ದಲ್ಲಿ ಓಪನ್ ಮಾಡು. ಸೊ ಇದು ಎಲ್ಲರಿಗೂ ಇರ್ತದೆ, BAN ಅಂತಿದ್ದಿಲ್ಲ. ಸೊ ಇದು ಬೆಂಗಳೂರು ZR ಅಂತ ಕಂಪಲ್ಸರಿ ಆಗಿರ್ತದ. ಸೊ ನೆಕ್ಸ್ಟ್ KAR, ಸೊ ಇದು ಕೂಡ ಕಂಪಲ್ಸರಿ ಆಗಿರ್ತದ. ಇಲ್ಲಿ ಮಾತ್ರ ನೋಡ್ಕೊಡ್ರಿ ಚೇಂಜಸ್ ಇರ್ತದ. ಇದು ಬೆಳಗಾವಿ ARO ಅಭ್ಯರ್ಥಿಗಳದ ಸೊ BEL ಅಂತ ಇರ್ತದ. ನೆಕ್ಸ್ಟ್ ಮಂಗಳೂರು ARO ಅಭ್ಯರ್ಥಿಗಳದ MAN ಅಂತ ಇರ್ತದ. ನೆಕ್ಸ್ಟ್ ಅದೇ ತರನಾಗಿ ಬೆಂಗಳೂರು ARO ಅಭ್ಯರ್ಥಿಗಳದ BAN ಅಂತ ಇರುತ್ತೆ. ಏನು BAN ಅಂತ ಇರುತ್ತೆ ಬೆಂಗಳೂರು ಅಭ್ಯರ್ಥಿಗಳದು. ಸೊ ಇಲ್ಲಿ ನೋಡ್ಕೊಡ್ರಿ, ABCD ಮಿಸ್ಟೇಕ್ ಏನ್ ಮಾಡ್ತಾ ಇದ್ದೀರಾ? ಸೊ ಇದು ABCD ಇದೆ ಅಂತ ತಿಳ್ಕೊಡ್ರಿ. ಅಕಸ್ಮಾತ್ ಇದು ABCD ಅಂದ್ರೆ ಅಗ್ನಿವೀರ್ GD ಅಂತ ಅರ್ಥ. ಅಗ್ನಿವೀರ್ GD ಇಲ್ಲ ಸರ್, ನಂದ ಏನ್ ತೋರಿಸ್ತಾ ಇದೆಯಪ್ಪ ಅಂದ್ರೆ ಸರ್ AVTT ತೋರಿಸ್ತಾ ಇದೆ. AVTT ಅಂದ್ರೆ ನೀನ್ ಟೆಕ್ನಿಕಲ್ ಪಾಸ್ ಆಗಿದೆಯಾ, ನೀನು ಟೆಕ್ನಿಕಲ್ ಪಾಸ್ ಆಗಿದೆಯಾ ಅಂತ ಹೇಳಿ ನಿನ್ ಕನ್ಫ್ಯೂಷನ್. ಸರ್ ಇದೇ ನಂಬರ್ ಸರ್ ನಂದ, ಸೊ ಇದರಲ್ಲಿ ತೋರಿಸ್ತಾ ಇದೆ. ಓಕೆ, ರಾಂಗ್, ನೀನ್ ಫೇಲ್ ಆಗಿದೆಯಾ. ನಿನ್ನ ಅಪ್ಲಿಕೇಶನ್ ಹಾಕುವಾಗ ನೀನ್ GDನೇ ಹಾಕಿದ್ಯಪ್ಪ ಅಂದ್ರೆ ಸೊ ಕಂಪ್ಲೀಟ್ ಆಗಿ ಎಲ್ಲನೂ ಕೂಡ ಇದು ಒಂದೇ ತೋರಿಸ್ಬೇಕು. ಸೊ ಅಕಸ್ಮಾತ್ ಇದು ನಿನ್ ನಂಬರ್ ಇದೆ, ಸೊ ಇಲ್ಲಿ AVGD ತೋರಿಸಲಾರ್ದೆ, ಸೊ AVTD, ಸೊ AVTD ಅಕಸ್ಮಾತ್ ಟ್ರೇಡ್ಮನ್ ಬರ್ದಿದ್ಯಪ್ಪ ಅಂದ್ರೆ ಸೊ ಈ ತರ ಬರ್ತದ. ಸೊ ಅಕಸ್ಮಾತ್ ನೀನೇನಾದ್ರೂ ಕ್ಲರ್ಕ್ ಬರ್ದಿದ್ರಪ್ಪ ಅಂದ್ರೆ CLK ಅಂತ ಬರುತ್ತಾ. ಸೊ ನೀನೇನಾದ್ರೂ ನರ್ಸಿಂಗ್ ಬರಿದ್ದಪ್ಪ ನರ್ಸಿಂಗ್ ತೋರಿಸುತ್ತಾ. ಓಕೆ, ಎಲ್ಲರೂ ಕೂಡ ಕನ್ಫ್ಯೂಷನ್ ಆಗ್ತಾ ಇದ್ರಿ. ಸೊ ಕರೆಕ್ಟ್ ಆಗಿ ನಾನು ಇನ್ನೊಂದ್ಸರಿ ಕ್ಲಿಯರ್ ಮಾಡ್ತೀನಿ ನೋಡ್ಕೊಡ್ರಿ. ಇದೇನಿದೆಯಲ್ಲ ಕಂಪ್ಲೀಟ್ ಆಗಿ ನಿಮ್ಮ AROದಲ್ಲಿ ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಇದೆಲ್ಲನೂ ಕೂಡ ಕಂಪ್ಲೀಟ್ ಕ್ಯಾಪಿಟಲ್ ಹಾಕೇನೆ ತುಂಬ್ರಿ. ಇದ್ರ ಮ್ಯಾಗ ಏನಾದ್ರೂ ಈ ತರ ಕಲರ್ ಬಂತು, ಓಕೆ ತೋರಿಸಿ ನೋಡ್ರಿ ಯಾವ ತರ ಕಲರ್ ಬರ್ತಂತೇಳಿ. ಆಲ್ಮೋಸ್ಟ್ ಆಲ್ ಈ ಕಲರ್ ಬರುವಂತ ಚಾನ್ಸಸ್ ಇದೆ. ಓಕೆ, ಯಾವ ತರಪ್ಪ ಅಂದ್ರೆ ಸೊ ಈ ತರ ಕಲರ್ ಏನಾದ್ರು ಇದ್ರ ಮೇಲೆ ಈ ತರ ತೋರಿಸ್ತೀಯಪ್ಪ ಅಂತಂದ್ರೆ ಸೊ ಇದು ಕಂಪ್ಲೀಟ್ ಆಗಿ ಈ ತರ ಕಲರ್ ತೋರಿಸುತ್ತಾ. ಸೊ ಅವಾಗ ನೀನ್ ಎಕ್ಸಾಮ್ ಪಾಸ್ ಆಗಿದೆಯಾ ಅಂತ ಅರ್ಥ. ಸೊ ನೀವು ಲಾಸ್ಟ್ ಡಿಜಿಟ್ ಅನ್ನ ಯಾವತ್ತೂ ಕೂಡ ಹಾಕಕ್ ಹೋಗ್ಬೇಡಿ. ಲಾಸ್ಟ್ ಡಿಜಿಟ್ ಅನ್ನ ನಿಮ್ ಕನ್ಫರ್ಮ್ ಆಗ್ಲಾರ್ತಕ್ಕಂಥವ್ರು ಸೊ ಈ ಲಾಸ್ಟ್ ಡಿಜಿಟ್ ಅನ್ನ ಹಾಕಕ್ ಹೋಗ್ಬೇಡಿ, ಕಂಪ್ಲೀಟ್ ಆಗಿ ಹಾಕೊಡ್ರಿ. ಇದೇನಿದೆಯಲ್ಲ ಕಂಪ್ಲೀಟ್ ಆಗಿ ಹಾಕೊಂಡ್ರೆ ಮಾತ್ರ ನಿಮ್ಗೆ ಕ್ಲಿಯರ್ ಆಗುತ್ತಾ. WMP ಅಭ್ಯರ್ಥಿಗಳು, ಮಹಿಳಾ ಅಭ್ಯರ್ಥಿಗಳು ನೋಡ್ಕೊಡ್ರಿ, AVWMP ಅಂತ ಇರುತ್ತಾ, AVWMP ಅಂತ ಇರುತ್ತೆ. ಇಲ್ಲಿ ಏನಿದೆಯಲ್ಲ ಸೊ ಇಲ್ಲಿ AVWMP ಅಂತ ಇರುತ್ತಾ. ಅಕಸ್ಮಾತ್ ನೀವು ಕೂಡ ಬೆಳಗಾವಿ AROದ್ರಿದ್ರೆ BL ಅಂತ ಬರ್ತಾ, ನೆಕ್ಸ್ಟ್ ಮಂಗಳೂರು AROದ್ರೆ MAN ಅಂತ ಬರ್ತಾ, ಬೆಂಗಳೂರು ಇದ್ರಪ್ಪ ಅಂದ್ರೆ BN ಅಂತ ನಿಮ್ದು ರಿಸಲ್ಟ್ ಕೂಡ ಬರುತ್ತಾ. ಸೊ ರಿಸಲ್ಟ್ ಬಗ್ಗೆ ನಿಮಗೆ ಕ್ಲಿಯರ್ ಮಾಡಿದೀನಿ ಅಂತ ಅರ್ಥ ಮಾಡ್ಕೊಂಡಿದೀನಿ. ಸೊ ಹೇಳ್ತಾ ಇದೀನಿ, ಒಂದ್ಸರಿ ನೀವು ಕೂಡ ಇನ್ನೂ ಕನ್ಫರ್ಮೇಶನ್ ಇರ್ಲಿಲ್ಲಪ್ಪ ಅಂತಂದ್ರೂ ಕೂಡ ನಾನು ಅದ್ರ ಬಗ್ಗೆ ಏನು ಮಾಡಕ್ಕಾಗೋದಿಲ್ಲ. ಇನ್ನೊಂದ್ಸರಿ ನೀವು ಕ್ಲಿಯರಿಟಿಯಾಗಿ ಮಾಹಿತಿಯನ್ನ ತಿಳಿದುಕೊಳ್ಳಿ ಅಭ್ಯರ್ಥಿಗಳೇ, ಅದ್ರ ಬಗ್ಗೆ ಕೊಟ್ಟಿದ್ದೀನಿ. ಇನ್ನೊಂದ್ಸರಿ ಪ್ರತಿಯೊಬ್ರು ಕೂಡ ನಿಮ್ಮ PDF ಅನ್ನ ಮಹಿಳಾ ಅಭ್ಯರ್ಥಿಗಳದ್ದು ಅದನ್ನು ಕೂಡ ನಿಮ್ಗೆ PDF ಓಪನ್ ಮಾಡಿ ತೋರಿಸ್ತೀನಿ ನೋಡ್ಕೊಡ್ರಿ. ಮಹಿಳೆಯರದು ಕೂಡ ನಿಮ್ಗೆ ಓಪನ್ ಮಾಡಿ ತೋರಿಸ್ತೀನಿ, ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮಹಿಳಾ ಅಭ್ಯರ್ಥಿಗಳದ್ದು PDF ಅನ್ನ ಓಪನ್ ಮಾಡ್ತೀನಿ, ಚೆಕ್ ಮಾಡ್ಕೊಡ್ರಿ. ಪ್ರತಿಯೊಬ್ರು ಕೂಡ ಆಲ್ಮೋಸ್ಟ್ ಆಲ್ ಎಲ್ಲರೂ ಕೂಡ ಮಹಿಳಾ ಅಭ್ಯರ್ಥಿಗಳು ಸಾಕಷ್ಟು ವಿದ್ಯಾರ್ಥಿಗಳು, ಯಾಕಂದ್ರೆ ಲಿಸ್ಟ್ ಅಲ್ಲಿ ಆಗಿಲ್ಲ ಅನ್ಸತ್ ನನಗೆ. ಮಹಿಳಾ ಅಭ್ಯರ್ಥಿಗಳದ್ದು ಲಿಸ್ಟ್ ಅಲ್ಲಿ ಆಗಿಲ್ಲ, ಯಾಕಪ್ಪ ಅಂದ್ರೆ ಸೊ ಲೇಡೀಸ್ ಇದ್ದ ವೇಕೆನ್ಸಿಗಳು ಯಾವತ್ತೂ ಕೂಡ ಅತಿ ಕಡಿಮೆನೆ ಇರ್ತಾವು. ಏನಪ್ಪಾ ಅಂದ್ರೆ ಲೇಡೀಸ್ ಇದ್ದು ಸಾರಿ PDF ಇಲ್ಲ ಅಂತ ಕರೆಯೋದು. ಸೊ ಸೇಮ್ ಅದರ ಹಂಗೆ ಏನ್ ಹೇಳ್ತಿಲ್ಲ, ಸೇಮ್ ಅದೇ ತರನಾಗಿರ್ತದ. ಓಕೆ, ನೆಕ್ಸ್ಟ್ ಗೆ ನಿಮ್ಗೆ ಕ್ಲಿಯರ್ ಆಗಿರ್ತಕ್ಕಂಥ ಮಾಹಿತಿಯನ್ನು ಕೊಡ್ತೀನಿ ನೋಡ್ಕೊಡ್ರಿ. ಯಾವ ತರಪ್ಪ ಅಂದ್ರೆ ಸೊ ಫಿಸಿಕಲ್ ಅಲ್ಲಿ ಏನೆಲ್ಲ ಟೆಸ್ಟ್ ಇರುತ್ತೆ, ಸೊ ಏನೆಲ್ಲ ಮಾಡ್ಕೊಳ್ಬೇಕು ನೀವು ನೆಕ್ಸ್ಟ್ ಫಿಸಿಕಲ್ ಗೆ ಏನಪ್ಪಾ ಅಂದ್ರೆ ಸೊ ನಿಮ್ದು ಸೆಪ್ಟೆಂಬರ್ದಲ್ಲಿ, ಸೊ ಸೆಪ್ಟೆಂಬರ್ 10ನೇ ತಾರೀಕಿಗೆ ಮಂಗಳೂರು AROದವ್ರದ್ದು, ಮಂಗಳೂರು AROದು ಫಿಸಿಕಲ್ ಡೇಟ್ ಫಿಕ್ಸ್ ಆಗಿದೆ ಅಭ್ಯರ್ಥಿಗಳೇ. ಸೊ ಫಸ್ಟ್ ಆಫ್ ಆಲ್ ಏನಪ್ಪಾ ಅಂದ್ರೆ ನಿಮ್ಮ ಹೈಟ್ ಬಂದ್ಬಿಟ್ಟು
ನಿಮ್ಮ ಹೈಟ್ ಎಷ್ಟು ಬೇಕಾಗುತ್ತಾ? ಸೊ 166 ಸೆಂಟಿಮೀಟರ್ ಹೈಟ್ ಬೇಕಾಗುತ್ತೆ. ಯಾವುದು? GD ಮತ್ತು ಟ್ರೇಡ್ ಮನ್. GD ಮತ್ತು ಟ್ರೇಡ್ ಮನಿಗೆ 166 ಸೆಂಟಿಮೀಟರ್ ಬೇಕು. ಅದೇ ತರನಾಗಿ ನೋಡ್ಕೊಡ್ರಿ, ನೀವೇನಾದ್ರೂ ಟೆಕ್ನಿಕಲ್, ಸೊ ಟೆಕ್ನಿಕಲ್ ಇತ್ತಪ್ಪ ಅಂತ ತಿಳ್ಕೊಡ್ರಿ, ಟೆಕ್ನಿಕಲ್ದವರಿಗೆ 165 ಸೆಂಟಿಮೀಟರ್ ಹೈಟ್ ಅನ್ನು ಹೊಂದಿರಬೇಕು. ಸೊ ಕ್ಲರ್ಕ್ ಅಭ್ಯರ್ಥಿಗಳಿದ್ರಪ್ಪ ಅಂದ್ರೆ 162 ಸೆಂಟಿಮೀಟರ್ ಇರುತ್ತೆ. ಕ್ಲರ್ಕ್ ಅಭ್ಯರ್ಥಿಗಳಿಗೆ 162 ಸೆಂಟಿಮೀಟರ್ ಹೈಟ್ ಅನ್ನು ಹೊಂದಿರಬೇಕಾಗುತ್ತಾ. ಓಕೆ, ನೆಕ್ಸ್ಟ್ ಅದರ ಜೊತೆಗೆ ನೋಡ್ಕೊಡ್ರಿ ಅಭ್ಯರ್ಥಿಗಳೇ, ಏನಪ್ಪಾ ಅಂದ್ರೆ ಸರ್ ರನ್ನಿಂಗ್ ದಲ್ಲಿ ಎಷ್ಟು ಇರಬೇಕು, ಸರ್ ರನ್ನಿಂಗ್ ಯಾವ ತರ ಹೊಡಿಬೇಕು. ಸೊ ರನ್ನಿಂಗ್ ನೋಡ್ಕೊಡ್ರಿ, ರನ್ನಿಂಗಿಗೆ ನಿಮ್ದು ಟೈಮಿಂಗ್ ಎಷ್ಟು ಇರುತ್ತಪ್ಪ ಅಂದ್ರೆ ಸೊ 1600 ಮೀಟರ್ ರನ್ನಿಂಗ್ ಇರುತ್ತೆ. ಎಷ್ಟು? 1600 ಮೀಟರ್ ರನ್ನಿಂಗ್ ಇರ್ತದ. ಸೊ ಟೋಟಲಿ ಬಂದ್ಬಿಟ್ಟು ನಿಮ್ಗೆ 400 ಮೀಟರ್ ಇದ್ದು, ಸೊ 4 ರೌಂಡ್ ಅಂದ್ರೆ 4 ರೌಂಡ್ ಅನ್ನು ಹೊಡಿದ್ರಪ್ಪ ಅಂದ್ರೆ ನಿಮ್ಗೆ 1600 ಆಗುತ್ತೆ. ಅಂದ್ರೆ 400 ಮೀಟರ್ ಟ್ರ್ಯಾಕ್ ಇರ್ತದ ಅಭ್ಯರ್ಥಿಗಳೇ. ಸೊ 4 ರೌಂಡ್ ಅನ್ನ ಕಂಪ್ಲೀಟ್ ಮಾಡಿದ್ರಪ್ಪ ಅಂದ್ರೆ 1600 ಮೀಟರ್ ಕಂಪ್ಲೀಟ್ ಆಗುತ್ತೆ. ಸೊ ನಿಮ್ಗೆ ಗ್ರೂಪ್ ಟೈಮಿಂಗ್ ಏನ್ ಇರ್ತದ ಅನ್ನೋದನ್ನ ತಿಳಿಸ್ಕೊಡ್ತೀನಿ, ನೋಡ್ಕೊಡ್ರಿ. ಒಂದ್ಸರಿ ಈ ಸೈಡ್ ಬರಿತೀನಿ. ಸೊ ಗ್ರೂಪ್ 1, ಗ್ರೂಪ್ 1, ಗ್ರೂಪ್ 2, ಗ್ರೂಪ್ 3, ಗ್ರೂಪ್ 4 ಟೋಟಲಿ 4 ಗ್ರೂಪ್ಗಳನ್ನ ಮಾಡಿದ್ದಾರೆ. ಎಷ್ಟು? ಟೋಟಲಿ ನಿಮ್ಗೆ ಎಷ್ಟು ಗ್ರೂಪ್ಗಳನ್ನ ಮಾಡಿದಾರಪ್ಪ ಅಂತಾರೆ? 4 ಗ್ರೂಪ್ಗಳನ್ನ ಮಾಡಿದ್ದಾರೆ. ಸೊ 4 ಗ್ರೂಪಿಗೆ ಟೈಮಿಂಗ್ ಏನೇನ್ ಇರ್ತದ ಅನ್ನೋದನ್ನ ಕ್ಲಿಯರಿಟಿ ಇರತಕ್ಕಂಥ ಮಾಹಿತಿಯನ್ನು ಕೊಡ್ತೀನಿ. ಸೊ ಇಲ್ಲಿ ಬಂದ್ಬಿಟ್ಟು 5 ನಿಮಿಷದಿಂದ ಹಿಡಿದು ಸೊ 5:30 ಬಂದಿರತಕ್ಕಂಥ ವಿದ್ಯಾರ್ಥಿಗಳು ಫಸ್ಟ್ ಗ್ರೂಪ್ ಆಗಿರ್ತೀರಿ. ಸೊ 5:31 ಹಿಡಿದು ಎಷ್ಟು? 5:31 ಹಿಡಿದು ನೆಕ್ಸ್ಟ್ 5:45 ಬಂದಿರತಕ್ಕಂಥ ವಿದ್ಯಾರ್ಥಿಗಳು ಸೆಕೆಂಡ್ ಗ್ರೂಪ್. ಥರ್ಡ್ ಗ್ರೂಪ್ ಬಂದ್ಬಿಟ್ಟು 5:45 ಹಿಡಿದು ಸೊ 6 ನಿಮಿಷದೊಳಗಡೆ ಬಂದಿರತಕ್ಕಂಥ ವಿದ್ಯಾರ್ಥಿಗಳು ಥರ್ಡ್ ಗ್ರೂಪ್ ಆಗಿರ್ತೀರಿ. ಫೋರ್ತ್ ಗ್ರೂಪ್ ಬಂದ್ಬಿಟ್ಟು 6 ನಿಮಿಷದಂತರ ಹಿಡಿದು ಸೊ ಎಷ್ಟಪ್ಪ ಅಂದ್ರೆ 6:15 ಬಂದಿರತಕ್ಕಂಥ ವಿದ್ಯಾರ್ಥಿಗಳು ಫೋರ್ತ್ ಗ್ರೂಪ್ ಆಗಿರ್ತೀರಿ. ಟೋಟಲಿ ಬಂದ್ಬಿಟ್ಟು ನಿಮಗೆ ಎಷ್ಟಪ್ಪ ಅಂದ್ರೆ ಮಾರ್ಕ್ಸ್ ಗಳು ಬಂದ್ಬಿಟ್ಟು ಇದ್ರಲ್ಲಿ ಎಷ್ಟು ಬರ್ತದಪ್ಪ ಅಂದ್ರೆ 60 ಮಾರ್ಕ್ಸ್ ಬರ್ತದ. ಎಷ್ಟು? 60 ಮಾರ್ಕ್ಸ್. ರನ್ನಿಂಗ್ ದಲ್ಲಿ 60 ಮಾರ್ಕ್ಸ್ ಇರ್ತದ. ಎಷ್ಟು? ರನ್ನಿಂಗ್ ದಲ್ಲಿ 60 ಮಾರ್ಕ್ಸ್ ಇರ್ತದ. ಅದು ಎಕ್ಸಲೆಂಟ್ ಹೊಡೆದ್ರೆ, ಸೊ ಫಸ್ಟ್ ಗ್ರೂಪ್ ಏನಾದ್ರು ಹೊಡೆದ್ರೆ 60 ಮಾರ್ಕ್ಸ್ ಇರುತ್ತಾ. ಸೆಕೆಂಡ್ ಗ್ರೂಪ್ ಹೊಡೆದಪ್ಪ ಅಂದ್ರೆ ಕಡಿಮೆ ಆಗುತ್ತಾ, ಥರ್ಡ್ ಗ್ರೂಪ್ ಕಡಿಮೆ ಆಗುತ್ತಾ, ಫೋರ್ತ್ ಗ್ರೂಪ್ ಅತಿ ಕಡಿಮೆ ಆಗುತ್ತಾ. ಓಕೆ, ನೆಕ್ಸ್ಟ್ ನೋಡ್ಕೊಡ್ರಿ, ಪುಲಪ್ಸ್ ಕೂಡ ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತೀನಿ. ಪುಲಪ್ಸ್ ಇದ್ದು ಯಾವ ತರ ಇರುತ್ತಪ್ಪ ಅಂದ್ರೆ ಸೊ ಪುಲಪ್ಸ್ ಕೂಡ ನೀವು ಕರೆಕ್ಟ್ ಆಗಿ ಹೊಡಿಬೇಕಾಗುತ್ತ. ಪುಲಪ್ಸ್ ನಲ್ಲಿ ಏನೇನ್ ಇರ್ತದ? ಸೊ ಪುಲಪ್ಸ್ ಬಂದ್ಬಿಟ್ಟು 10 ಪುಲಪ್ಸ್ ಹೊಡಿಬೇಕು. ಎಷ್ಟು? 10 ಹೊಡಿಬೇಕಾಗುತ್ತಾ. ಸೊ ನೀವೇನಾದ್ರೂ 10 ಹೊಡೆದ್ರಪ್ಪ ಅಂದ್ರೆ 40 ಮಾರ್ಕ್ಸ್ ಇರ್ತದ. ಎಷ್ಟು? 10 ನೀವೇನಾದ್ರೂ ಹೊಡೆದ್ರಪ್ಪ ಅಂದ್ರೆ 40 ಮಾರ್ಕ್ಸ್ ನಿಮ್ಗೆ ಎಕ್ಸಾಮ್ ನಲ್ಲಿ, ಸೊ ಫಿಸಿಕಲ್ ನಲ್ಲಿ ಇರ್ತದ. ಇಲ್ಲಿ ನೋಡ್ಕೊಡ್ರಿ, ಇಲ್ಲಿ 40 + 60 ಎಷ್ಟಾಗುತ್ತಾ? ಫಿಸಿಕಲ್ ನಲ್ಲಿ 100 ಮಾರ್ಕ್ಸ್ ಆಯ್ತು. ಎಷ್ಟು? 100 ಮಾರ್ಕ್ಸ್. ಸರ್ ಇವಾಗ ನಾನು ಎಕ್ಸಾಮ್ ನಲ್ಲಿ ಎವರೇಜ್ ಏನಿಲ್ಲಪ್ಪ ಅಂತಂದ್ರೆ ಒಂದು 45 ಮಾರ್ಕ್ಸ್ ಗಳನ್ನ ತಗೊಂಡಿದೀನಿ, 40 ತಗೊಂಡಿದೀನಿ ಅಂತಿರ್ತಕ್ಕಂಥ ವಿದ್ಯಾರ್ಥಿಗಳು ಸೊ ಇಲ್ಲಿ 100 ಆಯ್ತಪ್ಪ ಅಂದ್ರೆ 100 ಪ್ಲಸ್ ಎಷ್ಟಾಗುತ್ತೆ? ಸೊ 145, 140 ಮಟ್ಟ ನಿಮ್ದು ಫೈನಲ್ ಸೆಲೆಕ್ಷನ್ ಗೆ ಆಗುವಂತ ಸಾಧ್ಯತೆ ಇರ್ತದ. ಸೊ ಆದ ಕಾರಣಕ್ಕೋಸ್ಕರ ನಿಮ್ ಹಾಕ್ಬೇಕಾಗಿರ್ತಕ್ಕಂಥ ಎಫರ್ಟ್ ಎಲ್ಲಪ್ಪ ಅಂದ್ರೆ ಸೊ ರನ್ನಿಂಗ್ ದಲ್ಲಿ ಮತ್ತು ಪುಲ್ಅಪ್ಸ್ ನಲ್ಲಿ ಎರಡನ್ನೂ ಕೂಡ ಎಫರ್ಟ್ ಹಾಕ್ಬೇಕಾಗತ್ತ. ಚೆಸ್ಟ್ ಬಂದ್ಬಿಟ್ಟು ನೋಡ್ಕೊಳ್ಳಿ ಅಭ್ಯರ್ಥಿಗಳೇ, ಚೆಸ್ಟ್ ಯಾವ ತರ ಇರುತ್ತಪ್ಪ ಅಂದ್ರೆ ಸೊ ಚೆಸ್ಟ್ ಅನ್ನ ಚೆಕ್ ಮಾಡ್ತಿರ್ತಕ್ಕಂಥದ್ದು. ಸೊ ನಿಮ್ದು ಚೆಸ್ಟ್ ಎಷ್ಟು ಬೇಕು? ನಾರ್ಮಲಿ ಬಂದ್ಬಿಟ್ಟು 77 ಸೆಂಟಿಮೀಟರ್ ಇರಬೇಕು. ಎಷ್ಟು? 77 ಸೆಂಟಿಮೀಟರ್ ಚೆಸ್ಟ್ ಇರಬೇಕು. ಸೊ 5 ಸೆಂಟಿಮೀಟರ್ ಎಕ್ಸ್ಪಾಂಡ್ ಮಾಡಬೇಕು. ಎಷ್ಟು? 5 ಸೆಂಟಿಮೀಟರ್ ಎಕ್ಸ್ಪಾಂಡ್ ಮಾಡಬೇಕು. 82 ಸೆಂಟಿಮೀಟರ್ ಆಗ್ಬೇಕು ನಿಮ್ದು ಚೆಸ್ಟ್. ಎದೆಯ ಸುತ್ತಳತೆ 77 ಹಿಡಿದು 82 ಮಟ್ಟ ನಿಮ್ದು ಚೆಸ್ಟ್ ಬೇಕಾಗುತ್ತಾ. ಸೊ ವೇಟ್ ಎಷ್ಟು ಬೇಕಾಗುತ್ತಪ್ಪ ಅಂದ್ರೆ ನಿಮ್ದು ವೇಟ್ ಬಂದ್ಬಿಟ್ಟು ಸೊ 50 kg ಇದ್ರೆ ಓಕೆ. ಎಷ್ಟು? 50 kg ವೇಟ್ ಇದ್ರೆ ಸೊ ನೀವು ಎಲ್ಲರೂ ಕೂಡ ಪಾಸ್ ಆಗ್ತೀರಿ. ನೆಕ್ಸ್ಟ್ ಅದರ ಜೊತೆಗೆ ಸೊ ಡಿಚ್ ಅಂತ ಇರ್ತದೆ. ಅಂದ್ರೆ ಡಿಚ್ ಯಾವ ತರಪ್ಪ ಅಂತಾರೆ ಸೊ ನೀವು ಡಿಚ್ ಅನ್ನ ಉದ್ದ ಜಿಗಿತ ಜಿಗಿಬೇಕಾಗುತ್ತೆ. ಸೊ ಉದ್ದ ಜಿಗಿತನ ಯಾವ ತರ ಜಿಗಿಬೇಕು ಅನ್ನೋದನ್ನ ತೋರಿಸ್ಕೊಡ್ತೀನಿ, ನೋಡ್ಕೊಡ್ರಿ. ಇವಾಗ ನೋಡ್ಕೊಡ್ರಿ, ಈ ತರದ ಒಂದು ತೆಗ್ಗಿರ್ತದ. ಸೊ ಈ ತರದ ಒಂದು ತೆಗ್ಗನ್ನ ಸೊ ಈ ಕಡೆ ಅಂತ ರನ್ ಮಾಡಿ ಬಂದ್ಬಿಟ್ಟು ಸೊ ಈ ತರ ಜಂಪ್ ಆಗಿ ಈ ಕಡೆ ಆಗ್ಬೇಕಾಗುತ್ತಾ. ಪ್ರತಿಯೊಬ್ರು ಕೂಡ ಕ್ಲಿಯರ್ ಆಗ್ತೀರಿ, ಇದರಲ್ಲಿ ಫೇಲ್ ಆಗುವಂತ ಚಾನ್ಸೇ ಇಲ್ಲ. ನೆಕ್ಸ್ಟ್ ಅದಾದ ನಂತರ ಸೊ ಜಿಗ್ಜಾಗ್ ಇರುತ್ತೆ. ಸೊ ಈ ತರ ಜಿಗ್ಜಾಗ್ ಇರುತ್ತೆ. ಸೊ ಇಲ್ಲಿ ನೀವು ಇದನ್ನ ಕ್ಲಿಯರ್ ಮಾಡ್ತಾ ಹೋಗ್ಬೇಕು. ಸೊ ಇದನ್ನ ಜಂಪ್ ಅಂದ್ರೆ ನಡ್ಕೋತಾ ಹೋಗ್ಬೇಕು ಕಂಪ್ಲೀಟ್ ಆಗಿ. ಸೊ ಅದ್ರ ಮೇಲೆ ಇಳಿದು ಕಂಪ್ಲೀಟ್ ಆಗಿ ಈ ತರ ರೊಟೇಟ್ ಇರುತ್ತೆ. ಆ ತರ ನೀವು ಕ್ಲಿಯರ್ ಅದನ್ನು ಕೂಡ ಕ್ಲಿಯರ್ ಮಾಡ್ಕೋತೀರಿ. ನೀವು ಫೋಕಸ್ ಮಾಡ್ಬೇಕಾಗಿರೋದು ಎಕ್ಸಾಮ್ ಇದು ಫಿಸಿಕಲ್ ನಲ್ಲಿ ರನ್ನಿಂಗ್ ಮತ್ತು ಪುಲ್ಅಪ್ಸ್ ಗೆ ಮಾತ್ರ ಫೋಕಸ್ ಮಾಡ್ಕೊಡ್ರಿ. ಅದಾದ್ಮೇಲೆ ನಿಮಗೆ ಮೆಡಿಕಲ್ ಇರ್ತದೆ. ಸೊ ಮೆಡಿಕಲ್ ಅಲ್ಲಿ ಕಣ್ಣು, ಕಿವಿ, ಮೂಗು, ಕಾಲು
ಸೊ ನಮ್ಮ ಸಂಸ್ಥೆಯಲ್ಲಿ ಆಲ್ರೆಡಿ ನಾವು ಈಗಾಗಲೇ ಒಂದು ಕಂಪ್ಲೀಟ್ ಆಗಿ ಮೆಡಿಕಲ್ ಅನ್ನು ಚೆಕ್ಅಪ್ ಮಾಡಿದ್ವಿ. ಸೊ ನಿಮಗೆ ಮೆಡಿಕಲ್ ಕ್ಲಿಯರಿಟಿಯನ್ನ ನಮ್ಮ ಸಂಸ್ಥೆಯಲ್ಲೂ ಕೂಡ ಕೊಡ್ತೀವಿ. ಸೊ ಮೆಡಿಕಲ್ ಇದ್ದ ನಿಮ್ಗೆ ಏನಾದ್ರು ಸಪರೇಟ್ ಆಗಿರ್ತಕ್ಕಂಥದ್ದು ಒಂದು ವಿಡಿಯೋ ಬೇಕಾಗಿತ್ತಪ್ಪ ಅಂದ್ರೆ ಸೊ ಅದ್ರ ಬಗ್ಗೆ ಕಮೆಂಟ್ ಅನ್ನ ಹಾಕಿ, ಸರ್ ಮೆಡಿಕಲ್ ಒಂದು ವಿಡಿಯೋನ ಮಾಡಿ ಹಾಕಿ ಅಂತ ತಕ್ಷಣ ಕಂಪ್ಲೀಟ್ ಆಗಿ ನಿಮ್ಗೆ ಮೆಡಿಕಲ್ ಏನೇನ್ ಇರ್ತದೆ ಅನ್ನೋದ್ರ ಒಂದು ಅದ್ರ ಬಗ್ಗೆ ಸಪರೇಟ್ ಆಗಿರ್ತಕ್ಕಂಥ ವಿಡಿಯೋನ ಮಾಡಿ ಹಾಕ್ತೀನಿ. ನೆಕ್ಸ್ಟ್ ಫಿಸಿಕಲ್ ನಲ್ಲಿ ಯಾವ ತರ ನೀವು ರೌಂಡ್ ಓಡಬೇಕು, ಸೊ ಯಾವ ತರ ಪ್ರಾಕ್ಟೀಸ್ ಮಾಡ್ಬೇಕು ಅನ್ನೋದನ್ನು ಕೂಡ ನಾನು ಅದ್ರ ಬಗ್ಗೆ ವಿಡಿಯೋ ಮಾಡಿ ಹಾಕ್ತೀನಿ. ಸೊ ಎಲ್ಲರಿಗೂ ಕೂಡ ವಿಡಿಯೋನ ಶೇರ್ ಮಾಡ್ರಿ. ಸೊ ಸೆಕೆಂಡ್ ಲಿಸ್ಟ್ ಬರ್ಬೋದು, ಬರಕಿಲ್ಲ. ಯಾಕಪ್ಪ ಅಂದ್ರೆ ಹೋದ್ ಸರಿ ಟ್ರೇಡ್ಸ್ಮನ್ ಅದು ಮಾತ್ರ ಫಿಸಿಕಲ್ ಪಾಸ್ ಆದ್ಮೇಲೆ ಸೊ ಇನ್ನೊಂದು ಲಿಸ್ಟ್ ಅನ್ನ ಬಿಟ್ಟಿದ್ರು. ಸೊ ಆಲ್ರೆಡಿ ಈಗ ಅದರ್ ಸ್ಟೇಟ್ ನಲ್ಲಿ 2ನೇ ಲಿಸ್ಟ್ ಅನ್ನ ಬಿಟ್ಟಿದ್ದಾರೆ. ಸೊ ನಾನು ಕನ್ಫರ್ಮ್ ಆಗಿ ಹೇಳೋದಿಲ್ಲ. ಸೊ ಮಂಗಳೂರು ಯಾರೋಯ್ತು, ಬೆಂಗಳೂರು ಯಾರೋಯ್ತು, ಟೋಟಲಿ ಬಂದ್ಬಿಟ್ಟು ಬೆಳಗಾವಿ ಯಾರೋದವರು 131 ಪೇಜಸ್ ಗಳಿದಾವು. ಸೊ ಮಂಗಳೂರು ಯಾರೋದವರು 71 ಪೇಜಸ್ ಗಳಿದಾವು. ಸೊ ಬೆಂಗಳೂರು ಯಾರೋದವರು 11 ಪೇಜಸ್ ಗಳು ಮಾತ್ರ ಇದಾವು. ಸೊ ಸೆಕೆಂಡ್ ಲಿಸ್ಟ್ ಬರ್ಬೋದು, ಬರಕಿಲ್ಲ. ಅದ್ರ ಬಗ್ಗೆ ತಲೆಯಂತ್ರ ತೆಗೆದಾಕಿ ಟೆನ್ಷನ್ ಗಳನ್ನ ಬಿಟ್ಟು ನೆಕ್ಸ್ಟ್ ಬೇರೆ ಟ್ರೈ ಮಾಡಕ ಸ್ಟಾರ್ಟ್ ಮಾಡ್ಕೊಡ್ರಿ. ಅದನ್ನ ಒಂದನೇ ಹುಡ್ಕೊಂಡ್ ಕುಂತು ಮತ್ತೆ ಅದ್ರಲ್ಲೇನೆ ಜೀವನ ಹಾಳು ಮಾಡ್ಕೊಳಕ್ ಹೋಗ್ಬೇಡ್ರಿ. ನವೆಂಬರ್ ದಲ್ಲಿ ಮತ್ತೆ TA ಕಾಲ್ಫಾರ್ಮ್ ಮಾಡ್ತಾ ಇದ್ರೆ ನೆಕ್ಸ್ಟ್ ಏಜ್ ಏನಾದ್ರು ಬರ್ತಿತ್ತಂದ್ರೆ ನೆಕ್ಸ್ಟ್ ಅಗ್ನಿವೀರ್ ಸ್ಟಾರ್ಟ್ ಮಾಡ್ಕೊಡ್ರಿ. ಇಲ್ಲ ಅಂತಂದ್ರೆ ಸೆಪ್ಟೆಂಬರ್ ದಲ್ಲಿ SSC GD ಕೂಡ ಕಾಲ್ಫಾರ್ಮ್ ಮಾಡ್ತಾ ಇದ್ರೆ ಅದ್ರಲ್ಲಿ ಆದ್ರೂ ಸೇರಕ್ ಟ್ರೈ ಮಾಡ್ರಿ. ಒಂದ್ರ ಮೇಲೆ ಯಾವತ್ತೂ ಕೂಡ ಹೋಪ್ ಅನ್ನ ಇಟ್ಕೊಳಕ್ ಹೋಗ್ಬೇಡ್ರಿ. ಸೊ ಡಿಫೆನ್ಸ್ ನಲ್ಲಿ ಸಾಕಷ್ಟು ಹುದ್ದೆಗಳು ಇದು ಒಂದೇ ಅಂತಲ್ಲ, ಏರ್ ಫೋರ್ಸ್, ನೇವಿ, ಅದ್ರ ಜೊತೆಗೆ SSC GD, ಪ್ಯಾರಾಮಿಲಿಟರಿ ಫೋರ್ಸ್ ನಲ್ಲಿ BSF, CRPF, ಟ್ರೇಡ್ಸ್ಮನ್ ಪ್ರತಿಯೊಂದು ಹುದ್ದೆಗಳನ್ನ ಕಾಲ್ಫಾರ್ಮ್ ಅನ್ನ ಮಾಡ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ಪ್ರಯತ್ನವನ್ನ ಮಾಡ್ಕೊಡ್ರಿ. ಸೊ ನಮ್ಮ ಸಂಸ್ಥೆಯಲ್ಲಿ ಆಲ್ರೆಡಿ ನಿಮ್ಗೆ ಸೆಕೆಂಡ್ ಬ್ಯಾಚ್ ಫಿಸಿಕಲ್ ಬ್ಯಾಚ್ ಅನ್ನ ಸ್ಟಾರ್ಟ್ ಮಾಡಿದ್ವಿ. 1 ತಿಂಗಳ ಕೋರ್ಸ್ ಇರ್ತದ. ನೀವೇನಾದ್ರೂ ಈ ಫಿಸಿಕಲ್ ಹಾಸ್ಟೆಲ್ ವ್ಯವಸ್ಥೆ ಮತ್ತು ಫುಡ್ ವ್ಯವಸ್ಥೆ ಪ್ರತಿಯೊಂದು ಫೆಸಿಲಿಟಿಯನ್ನು ಕೊಡ್ತಾ ಇದೀವಿ. ಅದರ ಜೊತೆಗೆ ಮೇನ್ ಇಂಪಾರ್ಟೆಂಟ್ ನಮ್ಮ ಹತ್ರ ಡಿಸ್ಟ್ರಿಕ್ಟ್ ಸ್ಟೇಡಿಯಂ 400 ಮೀಟರ್ ಟ್ರ್ಯಾಕ್ ಕೂಡ ಇದೆ. ಸೊ ನಮ್ಮ ಗ್ರೌಂಡ್ ಅಲ್ಲಿ ಪ್ರಾಕ್ಟೀಸ್ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳು ಸೊ ಪ್ರತಿಯೊಬ್ರು ಕೂಡ ನಾನು ಹೇಳ್ತೇನೆ 100% ನೀವು ಫಿಸಿಕಲ್ ನಲ್ಲಿ ಪಾಸ್ ಆಗ್ತೀರಿ. ಸೊ PDF ಅನ್ನ ಆಲ್ರೆಡಿ ನಾನು ಟೆಲಿಗ್ರಾಮ್ ದಲ್ಲಿ ಶೇರ್ ಮಾಡಿದ್ದೀನಿ. ಇನ್ನು ಯಾರಾದ್ರೂ ನಿಮಗೆ PDF ಬೇಕಾಗಿತ್ತು, ನೀವು PDF ಅನ್ನ ನೋಡ್ಕೊಳ್ಬೇಕು ಅನ್ಕೊಂಡಿದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಟೆಲಿಗ್ರಾಮ್ ದಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಸೊ ಅಲ್ಲಿ ಟೆಲಿಗ್ರಾಮ್ ಹೋಗಿ ಜಾಯ್ನ್ ಆಗಿರಿ. ಪ್ರತಿಯೊಬ್ಬರಿಗೆ PDF ಅನ್ನ ಶೇರ್ ಮಾಡಿರ್ತೀನಿ. ಸೊ ಎಲ್ಲರಿಗೂ ಕೂಡ ಒಳ್ಳೇದಾಗಲಿ. ಸೊ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಇಲ್ಲಿ ಕೊಟ್ಟಿರ್ತಕ್ಕಂಥ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿಬಿಟ್ಟು ಅಡ್ಮಿಷನ್ ಗಳನ್ನ ಕನ್ಫರ್ಮ್ ಮಾಡ್ಕೊಡ್ರಿ. ಜೈ ಹಿಂದ್, ಜೈ ಕರ್ನಾಟಕ.